ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಭಿ ಬ್ಲಾಗ್ಸ್. ನಾವಿವತ್ತು ನಿಮಗೋಸ್ಕರ ಒಂದು ಕಾರ್ ಬಂದಿದ್ದೀವಿ. ಹಳೆ ಕಾರು, ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಆ ರೀತಿ. ಆ ಕಾರು ಈಗ ಮಾಡಿಫೈಗೆ ಅಂತ ಫೇಮಸ್ ಆಗೈತೆ. ಒಂದು ಕಾಲದಲ್ಲಿ ಟ್ರೆಂಡಲ್ಲಿ ಇದ್ದಿದ್ದು ಕಾರ್ ಅದು. ವರ್ಣ ಹೆಂಗೋ ಲಕ್ಸುರಿಗೆ ಆ ರೀತಿ ಟ್ರೆಂಡಲ್ಲಿ ಇದ್ದಿದ್ದು ಕಾರು ನಿಮ್ಗೆ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟೆ ಆ ಕಾರ್ನ ಹುಡುಕಿ ತರಿಸಿದ್ದೀನಿ. ನಮ್ಮ ಸ್ವಂತ ಮಾವಂದೆ, ಅವ್ರನ್ನೂ ತೋರಿಸ್ತೀನಿ. ಅವರು ಯೂಟ್ಯೂಬ್ ಚಾನಲ್ ಐತೆ, ಅವರು ಫೇಮಸ್ ವ್ಯಕ್ತಿನೇ. ತೋರಿಸ್ತೀನಿ ಬನ್ನಿ. ನೀವು ನೋಡ್ತಾ ಇರೋಂಥ ಗಾಡಿ ಸುಜುಕಿ ಎಕ್ಸ್ಟ್ರೀಮು. ನಾನು ಹೇಳ್ತಿದ್ನಲ್ಲ, ಒಂದು ಕಾಲದಲ್ಲಿ ಕ್ರೇಜ್ ಹುಟ್ಟಾಕಿದಂಥ ಗಾಡಿ ಇವತ್ತು ನಿಮ್ಮ ಕಣ್ಮುಂದೆ ಐತೆ. 1300cc 1300cc ಬೈಕ್ ಅಂದು ಒಂದು ನನ್ನ ಬೈಕೇ ಬಂದ್ಬಿಡೈತೆ. ಸಾರಿ, ಕಾರ್. ನನಗೆ GS ಮೇಲೆ ಲೋ ಆಗೋಗಿ 1000cc ಬೈಕ್ ತಗೋಬೇಕು ಅನ್ಕೊಂಡು ಅಂದ್ಬಿಟ್ಟು ಬರೀ 1000cc ಹೋದರೆ ಬರೀ ಬೈಕ್ಗಳೇ ಬರ್ತವೆ. ಸಾರಿ, ಇದು ಕಾರ್. ಇವರು ಇನ್ನೂ ಮಾಡಿಫೈ ಮಾಡಿಸಿಲ್ಲ. ಮಾಡಿಫೈ ಮಾಡಿಸಿರೋದು ನೋಡ್ಬಿಟ್ರೆ ಸೈಕ್ ಆಗೋಯ್ತೆ. ಅವ್ರು ತಗೊಂಡಿರೋದು ಈಗ, ಅವ್ರಿಗೆ ಆಗ್ಲಿಂದ ಈ ಕಾರ್ ಮೇಲೆ ಆಸೆ ಇತ್ತು, ಅದಕ್ಕೋಸ್ಕರನೇ ಈ ಕಾರ್ ತಗೊಂಡವ್ರೆ. ಸೆಕೆಂಡ್ಸ್ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಇದೇ ಕಾರ್ ತಗೊಂಡವ್ರೆ. ನೋಡ್ತಾ ಇರ್ಬೋದು, ತಗೊಂಡು ಈಗ ಇದೆಲ್ಲ ಚೇಂಜ್ ಮಾಡಿಸಿರೋದು. ಇಂಟೀರಿಯರು ಕಾರ್ ಫುಲ್ ಮಾಡಿಫೈ ಐತೆ. ಇನ್ನೊಂದು ಸ್ವಲ್ಪ ದಿವಸ ಅದಾದಮೇಲೆ ತೋರಿಸ್ತೀನಿ. ಒಂದು ಕಾಲದಲ್ಲಿ ಈ ಕಾರ್ಗೆ ಅಂತಲೇ ಸಪ್ರೇಟ್ ಕ್ರೇಜ್ ಇತ್ತು. ಹುಡುಗರು ನಿದ್ದೆಗೆಡಿಸ್ತಿದ್ದ ಕಾರ್ ಇದು. ಒಳ್ಳೆ ಪ್ಲೇಸು, ಒಳ್ಳೆ ಕಾರು, ಒಂಥರ ಒಳ್ಳೆ ಗುಡ್ ವೈಬ್ ಅನ್ಕೊಳ್ಳಿ. ಸೊಸೈಟಿಲಿ 3-4 ಥರದ ಜನಗಳವ್ರೆ. ಒಂದು ಹೊಸ ಕಾರ್ನ ಇಷ್ಟಪಡೋರು, ಇನ್ನೊಂದಷ್ಟು ಜನ ಹಳೆ ಕಾರ್ನೇ ಇಷ್ಟಪಡೋರು, ಇನ್ನೊಂದಷ್ಟು ಜನ ಹೊಸ ಕಾರ್ ಕೊಡ್ತೀವಿ ಅನ್ಕೊಂಡ್ರು ನಮಗೆ ಬೇಡ, ಹಳೆ ಕಾರೇ ಇರಲಿ ಅಂತನೋರು. ಹಳೆ ಕಾರ್ಗಳು ಕಾಣ್ತಿಲ್ಲ, ಹೊಸ ಕಾರ್ ಏನು ಗುರು ಮಜಾ ಕೊಡುತ್ತೆ. ಹಳೆ ಕಾರ್ಗಳು ನೋಡೋದ್ರಲ್ಲೇ ಒಂಥರ ಮಜಾ ಇರುತ್ತೆ. ಎಷ್ಟೇ ಸಖತ್ತಾಗಿದ್ರು, ಎಷ್ಟೇ ಕೋಟಿ ಕೊಟ್ಟು ತಗೊಂಡ್ರು, ಹಳೆ ಕಾರ್ಗಳ ಲುಕ್ಕು, ಹಳೆ ಕಾರ್ಗಳ ವೈಬು, ಹಳೆ ಕಾರ್ಗಳು ಓಡಿಸೋದ್ರಲ್ಲಿರೋ ಮಜಾ ಇನ್ಯಾವುದ್ರಲ್ಲೂ ಬರಲ್ಲ. ಇನ್ನೂ ಹಳೆ ಕಾರ್ಗಳು ಓಡಿಸ್ಬೇಕು ಅಂತ ನನಗಿಷ್ಟ. ಹುಡ್ಕದ ಯಾವ್ಯಾವ ಕಾರ್ ಬೇಕು ಎಲ್ಲನೂ ಹುಡ್ಕದ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನೀವು ಎಷ್ಟು ಹಳೆ ಕಾರ್ಗಳು ಸಿಗುತ್ತೆ ಎಲ್ಲನೂ ಹುಡುಕಿ ರಿವ್ಯೂ ಮಾಡೋದ. ಈ ಕಾರ್ಗಳನ್ನ ತಗೊಂಡು ಮಾಡಿಫೈ ಮಾಡ್ಸೋಕ್ಕಾಗಲ್ಲ ಹೊಸ ಕಾರ್ಗಳನ್ನ. ಯಾಕಂದ್ರೆ ಹೊಟ್ಟೆ ಉರಿಯುತ್ತೆ ಅಂತ ಅಲ್ಲಿಂದನೇ ಬಂದಿರೋ ಹೊಸ ಪ್ರಾಡಕ್ಟ್ಗಳಲ್ಲ ಪಾರ್ಟ್ಸ್ಗಳನ್ನ ಬಿಚ್ಚಿ ಹಳೆ ಪ್ರಾಡಕ್ಟ್ ಹಾಕ್ಸೋದು ಅನ್ಕೊಂಡ್ರೆ ಯಾರಿಗೆ ಆದರೂ ಹೊಟ್ಟೆ ಉರಿಯುತ್ತೆ. ಶೋರೂಮ್ ಅನ್ಕೊಂಡ್ರೆ ಅದೊಂಥರ ಎಮೋಷನ್, ಅದನ್ನ ಚೇಂಜ್ ಮಾಡ್ಸೋಕ್ಕೆ ಆಗಲ್ಲ. ಅದಕ್ಕೆ ನಮ್ಮಂಥ ಕ್ಯಾಟಗರಿ ಅವರು ಇರ್ತಾರೆ. ಹೆಂಗೆ ಅನ್ಕೊಂಡ್ರೆ ಹಳೆ ಕಾರ್ಗಳನ್ನ ತಗೊಂಡು ಫುಲ್ಲು ಮಾಡಿಫೈ ಮಾಡಿಸಿ ಜಿಗ್ಜಾಗ್ ಅನ್ಸೋರು. ಈ ಕಾರ್ಗಳು ಎಷ್ಟು ಸೈಕ್ ಅನ್ಕೊಂಡ್ರೆ ಫುಲ್ ಸೈಕ್ ಅನ್ಕೊಳ್ಳಿ. ಈ ಎಕ್ಸಾಸ್ಟ್ ಸೌಂಡು, ಆಮೇಲೆ ಕಾರ್ ಮಾಡಿಫೈ ಮಾಡ್ಸೋಕ್ಕೆ ಫುಲ್ ಸ್ಟಿಕ್ಕರಿಂಗ್ ಮಾಡಿಸೋದು. ಈ ಹೊಸ ಕಾರ್ಗಳಿಗೆಲ್ಲ ಈ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸ್ಬಿಟ್ರೆ ಅದು ನಮಗೆ ಹೊಟ್ಟೆ ಉರಿಯುತ್ತೆ. ಹೊಸ ಕಾರ್ ತಗೊಂಡು ಯಾರ್ಯಾದರೂ ರೋಡಲ್ಲಿ ಹೋಯ್ತಿರೋರು, ಬೈಕ್ ಹೊಂಟೋಯ್ತು ಕಾರ್ಗಳನ್ನ ಮಾಡಿಫೈ ಮಾಡಿಸ್ಕೊಂಡ್ರೆ ನೋಡಿದವ್ರಂತೂ ಹುಚ್ಚ ನನ್ನ ಮಕ್ಕಳೇ ಅನ್ಕೋತಾರೆ. ಅದಕ್ಕೆ ಯಾರು ಹೊಸ ಕಾರ್ನ ಮಾಡಿಫೈ ಮಾಡ್ಸೋಕ್ಕೆ ಹೋಗಲ್ಲ. ಮಾಡಿಫೈ ಮಾಡ್ಸೋಕ್ಕೆ ಅಂತ ಹೋಗೋರು ಈ ಥರ ಕಾರ್ಗಳನ್ನ ತಗೊಂಡು ಮಾಡಿಫೈ ಮಾಡಿಸ್ತಾರೆ. ಮಾಡಿಫೈ ಮಾಡಿಸೋದು ಅಲ್ಲದೆ ಒಳ್ಳೆ ಸೌಂಡು ಕೊಡುತ್ತೆ. ಹೊಸ ಕಾರ್ಗಳಂತೂ ಸೌಂಡ್ ಅಂತೂ ಯೋಚನೆ ಮಾಡಬೇಡಿ. ಇನ್ನೊಂದು ಸ್ವಲ್ಪ ದಿನ EV ಕಾರ್ಗಳು ಬರ್ತವೆ. ಆ ಕಾರ್ಗಳು ಬಂದಾಗಲಂತೂ ನೀವು ಸೌಂಡ್ ಅಂತೂ ಕನಸೆ. ಅದು ಈ ಥರ ಟೈಮ್ಗಳಲ್ಲಿ ಎಂಜಾಯ್ ಮಾಡ್ಕೋಬೇಕು. ನಮ್ಮ ಜನ್ರೇಷನೇ ಲಾಸ್ಟ್ ಅನಿಸುತ್ತೆ ಸೌಂಡ್ಗಳು, ಕಾರ್ಗಳ ಸೌಂಡು, ಬೈಕ್ ಸೌಂಡು ಎಲ್ಲ ಕೇಳೋದು ನಮ್ಮ ಜನ್ರೇಷನೇ ಲಾಸ್ಟ್ ಅನಿಸುತ್ತೆ. ಇನ್ನೆಲ್ಲ ಎಲೆಕ್ಟ್ರಿಕ್ಕು. ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಅಲ್ಲ, ಅದಕ್ಕೆ ಸ್ವಲ್ಪ ತೊದಲುತ್ತೀನಿ, ಏನು ಬೇಜಾರು ಮಾಡ್ಕೋಬೇಡಿ. ಎಲೆಕ್ಟ್ರಿಕ್ ಬಂದಾಗ್ಲಂತೂ ಸೌಂಡ್ ಅಂತೂ ನೀವು ಕೇಳೋಕ್ಕೆ ಆಗಲ್ಲ. ಈಗಿನ ಕಾಲದಲ್ಲೇ ಕೇಳ್ಕೊಳ್ಳಿ. ಆಗಂತೂ ನಿಮ್ಮ ಹತ್ರ ಯಾವುದೇ ಕಾರ್ ಇದ್ರು, ಯಾವುದೇ ಬೈಕ್ ಇದ್ರು, ಆ ಬೈಕ್ಗೆ ರೇಟ್ ಯಾವ ರೇಂಜ್ಗೆ ಐತೆ ಅಂದರೆ ನೀವು ತಗೊಂಡಿರೋ ಪ್ರೈಸ್ಗಿಂತ ಜಾಸ್ತಿನೇ ಹೋಯ್ತು. ಈಗ RX ಹೆಂಗೋ, RX ರೇಟ್ ಹೆಂಗೋ ಹಂಗೆ ಅದು. ಈ ಕಾರ್ಗಳಂತೂ ಅಲ್ಲಿವರೆಗೆ ಇದ್ಬಿಟ್ರೆ ಆ ರೇಟ್ನ ಕೇಳ್ಬಿಟ್ರೆ ನಾವೇ ಗಾಬರಿ ಆಗೋಯ್ತೀವಿ, ಅಷ್ಟು ನಾವು ಕೊಟ್ಟಿರಲ್ಲ ಅಂತ. ಆ ರೇಂಜ್ಗೆ ಮುಂದಿನ ಜನ್ರೇಷನ್ ಐತೆ, ಕನ್ಫರ್ಮಾಗಿ ಐತೆ. ಎಲೆಕ್ಟ್ರಿಕ್ ಆಯ್ತಾ ಹೋಯ್ತಿದ್ರೆ
ಕನ್ಫರ್ಮ್ ಆಗಿ ಆ ಥರ ಟೈಮ್ ಬಂದೇ ಬರುತ್ತೆ. ಅಲ್ಲಿವರೆಗೆ ಈ ಮ್ಯಾನ್ಯುವಲ್ಲು ಇದೆಲ್ಲ ಎಂಜಾಯ್ ಮಾಡಿ. ಎಲ್ಲ ಆಟೋಮೆಟಿಕ್ ಅಂದ್ಬಿಟ್ಟು ಸುಮ್ಮನೆ ಯಾರೋ ಓಡಿಸೋದು, ನಾವು ಸುಮ್ಮನೆ ಕುಂತಿರೋದು. ಸುಮ್ಮನೆ ಏನಕ್ಕೆ ಕಾರ್ ತಗೋಬೇಕು, ಫೀಲ್ ಮಾಡಲಿಲ್ಲ ಅನ್ಕೊಂಡ್ಮೇಲೆ ಅಷ್ಟರಲ್ಲಿ ಮ್ಯಾನ್ಯುವಲ್ ಕಾರ್ಗಳು ಕೊಡೋ ಅಂಥ ಮಜಾ ಯಾವುದೂ ಕೊಡೋಲ್ಲ. ಆ ಗೇರ್ ಚೇಂಜ್ ಮಾಡ್ತಿರೋದು, ಇದು ಫಾಸ್ಟಾಗಿ ನುಗ್ಗೋದು, ಅದೊಂಥರ ಸೈಕ್ ಅನ್ಕೊಳ್ಳಿ. ಎಷ್ಟು ಫೀಲ್ ಅನ್ಕೊಂಡ್ರೆ ಆ ಥರ ಫೀಲು ನಿಜ ಯಾವ ಗಾಡಿಗಳು ಕೊಡೋಲ್ಲ ಮುಂದೆ. ಎಲ್ಲ ಮ್ಯಾನ್ಯುವಲ್ ಹೋಯ್ತಿದೆ, ಆಟೋಮೆಟಿಕ್ ಬರ್ತಿದೆ. ಡೆವಲಪ್ ಆಯ್ತಾ ಎಲ್ಲ ಹಳೇದನ್ನೆಲ್ಲ ಮರಿತಿದ್ದೀವಿ. ಇರೋದ್ರಲ್ಲಿ ಖುಷಿ ಪಡವ, ನಮಗೆ ಸಿಕ್ಕಿರೋ ಖುಷಿನ ಬೇರೆಯವ್ರಿಗೂ ಉಳಿಸಿ ಹೋಗವ. ಈಗ ಗಾಡಿ ಬಗ್ಗೆ ಫುಲ್ ಇಂಟೀರಿಯರು ಮತ್ತು ಒಳಗಡೆ ಹೆಂಗೈತೆ, ಬ್ಯಾನೆಟ್ ಹೆಂಗೈತೆ, ಡಿಕ್ಕಿ ಹೆಂಗೈತೆ ಎಲ್ಲ ತಿಳ್ಕೊಳವ. ಹಂಗೆ ನಾನು ತೋರಿಸ್ತೀನಿ ಅಂದೆ ಅಲ್ವಾ, ಸ್ಪೆಷಲ್ ವ್ಯಕ್ತಿ ಇವರೇ, ನಮ್ಮ ಮಾವ ವೀರ್ಗಾಸಲ್ಲಿ ಡಾಕ್ಟ್ರೇಟ್ ತಗೊಂಡವ್ರೆ, ಮಲೇಶ್ ವೀರ್ಗಾಸೆ ಅಂತ ಅಂದ್ಬಿಟ್ಟು ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಐತೆ. ಅವ್ರದ್ದೇ ಕಾರು ಈಗ ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು. ಅವ್ರಿಗೆ ಎಷ್ಟೋ ದಿನದಿಂದ ಎಸ್ಟೀಮ್ನೇ ತಗೋಬೇಕು ಅಂದ್ಬಿಟ್ಟು ಆಸೆ ಇತ್ತಂತೆ. ಯಾಕೆ ಮಾವ ಎಸ್ಟೀಮ್ನೇ ತಗೋಬೇಕು ಅಂದ್ಕೊಂಡಿದೆ? ನಮಗೆ ಒಂದು ಟೈಮಲ್ಲಿ RX ಮತ್ತು ಬುಲೆಟ್ ಒಂದು ಕ್ರೇಜು, ಹಾಗೆ ಎಸ್ಟೀಮು ಮತ್ತು ಬುಲರೇ ತೊಗೋಬೇಕು ಅಂತ ಆಸೆ ಇತ್ತು. ಬುಲರಿಗಿಂತ ಎಸ್ಟೀಮ್ ಬೆಟರ್ ಅಂತ ಅನ್ನಿಸ್ತು. ನಮಗೆ ತುಂಬ ಇಷ್ಟವಾಗಿರೋಂಥ ಕಾರು, ಹಾಗಾಗಿ ಎಸ್ಟೀಮೇ ಇಷ್ಟಪಟ್ಟು ಹಳೆಯ ಗಾಡಿ ಫ್ರೆಂಡ್ ಹತ್ರ ಇತ್ತು, ಅವ್ರ ಹತ್ರ ತೊಗೊಂಡಿದ್ದೀನಿ. ಇದು ಮಾಡಿಫೈ ಮಾಡಿಸ್ತೀಯಾ ಇಲ್ವಾ? ಮಾಡಿಸ್ಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಮಾಡಿಫೈ ಜಾಸ್ತಿ ಮಾಡಿಸಿದ್ರೆ ಎಲ್ಲ ಪೊಲೀಸ್ಗಳೆಲ್ಲ ಹಿಡಿತಾ ಇರ್ತಾರೆ. ಜೊತೆಗೆ ಈಗ ನಾವು ಒಂದು ಏಜ್ ಆದಮೇಲೆ ಆ ಏಜಲ್ಲಿ ಹೆಂಗಿರಬೇಕು ಅದೇ ಥರ ಇಡಬೇಕಾಗುತ್ತೆ. ಆದಷ್ಟು ಟ್ರೈ ಮಾಡೋಕ್ಕೆ ಇದು ಮಾಡ್ತೀನಿ. ಮತ್ತು ಸೌಂಡ್ ಎಲ್ಲ ಮಾಡಿಸೋ ಆಗಿಲ್ಲ. ಈಗೆಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಬಂದ್ಬಿಟ್ಟು ಒಂದು ಸ್ವಲ್ಪನೂ ಸೌಂಡ್ ಇಲ್ಲ, ಏನಿಲ್ಲ. ಹಾಗಾಗಿ ನಮ್ಮದು RX ಕೂಡ ಅದಕ್ಕೆ ಕೊಟ್ಬಿಟ್ವಿ. ಎಲ್ಲ ಕಡೆ ಸೌಂಡ್ ಪೊಲ್ಯೂಷನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸೌಂಡ್ ಆಗಲಿ ಮಾಡಿಫೈ ಆಗಲಿ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀವಿ. ಆದಷ್ಟು ಟ್ರೈ ಮಾಡ್ತೀವಿ. ಮತ್ತು ಇವರು ಈ ಏಜಲ್ಲೂ ಬೈಕರ್ ಅಂತಲೇ ಹೇಳ್ಬೋದು. ಅವ್ರ ಹತ್ರನೂ ಒಂದು ಬುಲೆಟ್ ಐತೆ, ಎಲ್ಲೆಲ್ಲೋ ಒಯ್ತಿರ್ತಾರೆ, ಟ್ರಾವೆಲ್ ಬ್ಲಾಗೆಲ್ಲ ಮಾಡ್ತಾರೆ. ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ, ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಚಾನಲಲ್ಲೇ ಸಬ್ಸ್ಕ್ರೈಬರ್ಸ್ ಇಲ್ಲ, ಸಾರಿ ತೊದ್ಲುತ್ತಿದ್ದೀನಿ. ಅವ್ರ ಹತ್ರನೇ 3K ಸಬ್ಸ್ಕ್ರೈಬರ್ಸ್ ಅವರೇ. ಅವರು ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಕೇಳ್ಕೊತಿದ್ದೀನಿ ವೀಡಿಯೋದಲ್ಲೇ. ಮತ್ತು ಬನ್ನಿ ನೋಡೋದ ಕಾರ್ ಬಗ್ಗೆ. ಕಾರ್ ಇಂಟೀರಿಯರ್ ಇದು ಈಗೆಲ್ಲ ಹಾಕ್ಸಿರೋದಲ್ವ ಮಾವ? ಇವಾಗ ಮತ್ತು ಆದರೂ ಚೆನ್ನಾಗಿ ಇಟ್ಕೊಂಡವ್ರೆ. ಅವ್ರು ಇನ್ನೂ ವರ್ಷಾಗಿ ಇಟ್ಕೊಂಡಿದ್ರು, ಇವ್ರು ಎಲ್ಲನೂ ಫುಲ್ ಎಲ್ಲ ಚೇಂಜ್ ಮಾಡಿಸವ್ರೆ. ಒಳಗಡೆ ಅಂತೂ ನನಗಂತೂ ಹಳೆ ಕಾರನ್ನ ಫೀಲೇ ಆಗಲಿಲ್ಲ. ಒಂಥರ ಡಿಫ್ರೆಂಟಾಗಿತ್ತು ಕಾರು. ಆಗಿನ ಕಾಲದವ್ರಂತೂ ತುಂಬ ಪುಣ್ಯ ಮಾಡಿದರು. ಈ ಥರ ಕಾರ್ಗಳು, ಈ ಥರ ಬೈಕ್ಗಳು ಎಲ್ಲ ನೋಡಿ. ಸೌಂಡು ಅವ್ರು ಎಕ್ಸಾಸ್ಟ್ ಹಾಕ್ಸೇ ಇಲ್ಲ ಗುರು, ಆದರೂ ಯಾವ ರೇಂಜಿಗೆ ಸೌಂಡ್ ಬರುತ್ತೆ ಅನ್ಕೊಂಡ್ರೆ ಅದು ಕೇಳಿಸ್ತೀನಿ ಲಾಸ್ಟಲ್ಲಿ. ಡಿಕ್ಕಿ ತೆಗಿಮೋ. ಸ್ಪೇಸ್ ನೋಡಿ, ಸ್ಪೇಸ್ ಇಬ್ರು ಆರಾಮಾಗಿ ಮಲ್ಕೊಂಡೇ ಬಿಡ್ಬೋದು ಕಾಲ್ ಮಾಡಿಸ್ಕೊಂಡು. ಅಷ್ಟೊಂದು ಸ್ಪೇಸ್ ಐತೆ. ಕತ್ಲೆ ಸ್ವಲ್ಪ ಬೇಜಾರು ಮಾಡ್ಕೊಬೇಡಿ. ಈ ಗಾಡಿ ಮಾಡಿಫೈ ಆದಾಗ ಮಾಡಿಫೈ ಮಾಡಿಸ್ತಾರೆ. ಇವ್ರಿಗೆ ಮಾಡಿಫೈಲಿರೋಷ್ಟು ಕ್ರೇಜು ಯಾವುದ್ರಲ್ಲೂ ಇಲ್ಲ. ಅವ್ರ ಹತ್ರ ಇರೋ ಕ್ರಕ್ಸ್ನೇ RX ರೇಂಜಿಗೆ ಇದು ಮಾಡಿಸವ್ರೆ. ಸೌಂಡ್ ಜಾಸ್ತಿ ಪೊಲ್ಯೂಷನ್ ಆಗಬಾರ್ದು ಅಂತ ಅಂದ್ಬಿಟ್ಟು ಹಳೆ ಕ್ರಕ್ಸ್ನ ತಗೊಂಡು ಹೋಗಿ ಫುಲ್ ಮಾಡಿಫೈ ಮಾಡ್ಸಾಕವ್ರೆ. ಅದನ್ನೂ ಒಂದಿನ ರಿವ್ಯೂ ಮಾಡ್ತೀನಿ, ಅದಕ್ಕೂ ಒಂದಿನ ಗಾಡಿ ಇಸ್ಕೊಬರ್ತೀನಿ. ಬ್ಯಾನೆಟ್ ಓಪನ್ ಮಾಡುವ. ಇಲ್ಲಿ ನೋಡ್ತಿದ್ದೀರಲ್ಲ, ಬ್ಯಾಟ್ರಿನೂ ಇಲ್ಲೇ ಕೊಟ್ಟವ್ರೆ. 1300cc ಇಂಜಿನು. ಫ್ಲಾಶ್ ಆನ್ ಮಾಡಿ. ಕತ್ಲೆ ಆದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತೈತೆ. 1300cc ಇಂಜಿನು, ಪೆಟ್ರೋಲ್ ಇಂಜಿನು, ಪವರ್ಫುಲ್ ಇಂಜಿನ್ ಅಂತಾನೆ ಹೇಳ್ಬೋದು. ಸೌಂಡ್ ಬರಲ್ಲ, ಇಂಜಿನ್ ತುಂಬ ಚೆನ್ನಾಗಿದೆ. 2006 ಲಾಂಚ್ ಆಗಿದ್ದು 2004. 6ಅಲ್ಲಿ ತಗೊಂಡವ್ರೆ. ಎಷ್ಟನೇ ಓನರ್ ಮಾವ ನೀನು? ಎರಡನೇ ಓನರ್ ಆದರೂ ಗಾಡಿ ಸಖತ್ತಾಗಿ ಐತೆ ಅಂತ ಹೇಳ್ಬೋದು. ಬನ್ನಿ ಓಡ್ಸ್ ಒಂದ್ಸರಿ ಫೀಲ್ ಹೆಂಗೈತೆ ಅಂತ ನಾನೊಂದ್ಸರಿ ಹೇಳ್ತೀನಿ.
ಕತ್ಲಲ್ಲಿ ರಿವ್ಯೂ ಮಾಡ್ತೀರಾ ಅಂತ ಪುಣ್ಯಾತ್ಮ ನಾನೇ ಅನ್ಸುತ್ತೆ. ಬನ್ನಿ ಓಡಿಸಿ ಅದ್ರ ಫೀಲ್ ಹೆಂಗೈತೆ ಅಂತ ನಾನು ಹೇಳ್ತೀನಿ. ನಿಜ ಹಳೆ ಗಾಡಿಗಳನ್ನ ಓಡಿಸೋದ್ರಲ್ಲಿರೋ ಖುಷಿ ಮಜಾ ಬೇರೆದ್ರಲ್ಲಿ ಇಲ್ವೇ ಇಲ್ಲ. ಈ ಕಾರನ್ನ ತಗೊಬಂದ್ಬಿಟ್ಟು ಆಫ್ ರೋಡಿಂಗ್ ಮಾಡ್ತಿದೀವಿ ಗುರು, ಅದು ಕತ್ಲಲ್ಲಿ. ಇವತ್ತು ಓಟ್ ಹಾಕ್ಬಿಟ್ಟು ಮಾಡೋಕೆ ಏನು ಕೆಲಸ ಇಲ್ಲ. ಮತ್ತೆ ನಮ್ಮ ಮಾವನು ಫ್ರೀ ಇದ್ರು, ಅವ್ರು ಯಾವತ್ತೂ ಸಿಗ್ತಾ ಇರ್ಲಿಲ್ಲ. ಫಂಕ್ಷನ್ ಅನ್ಕೊಂಡು ಬಿಸಿ ಆಗೋಯ್ತಿದ್ರು. ಇವತ್ತು ನನ್ಗೆ ಅವ್ರು ಸಿಗಾಕೊಂಡ್ರು. ಅದೇ ಖುಷಿಲಿ ಬಾ ಮಾವ ಕಾರ್ ತಂದಿದ್ಯಾ ಹೋಗಿದ್ ಬರವ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೇ ಬಿಟ್ಟೆ. ಫಸ್ಟ್ ಟೈಮ್ ಕಾರ್ನ ರಿವ್ಯೂ ಮಾಡೋ ಅಂತ ಅವಕಾಶ ಅವರೇ ನನ್ಗೆ ಕೊಟ್ಟಂಗೆ ಆಯ್ತು. ಒಳ್ಳೆ ಸಪೋರ್ಟರ್ ಕೂಡ ನನಗೆ. ನಾನು ಏನೇ ಮಾಡ್ತೀನಿ ಅನ್ಕೊಂಡು ಹೆಲ್ಪ್ ಮಾಡ್ತಾರೆ ಮತ್ತೆ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ನಾನು ಬ್ಲಾಗ್ ಮಾಡಬೇಕು ಅಂತ ಅಂದಾಗ್ಲೂ ಮಾವ ಹಿಂಗೆ ಮಾಡ್ತಿದ್ದೀನಿ ಅಂದಾಗ ಅವರೇ ಹೇಳಿದ್ದು ಮಾಡು, ಬಿಡಕ್ಕೆ ಹೋಗ್ಬೇಡ, ಒಂದಲ್ಲ ಒಂದಿನ ಎಲ್ಲ ಸಕ್ಸಸ್ ಆಯ್ತೆ ಅಂತ ಅಂದ್ಬಿಟ್ಟು. ಮತ್ತೆ ಅವರು ಹಂಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಈಗ 3K ಸಬ್ಸ್ಕ್ರೈಬರ್ಸ್ ಅವರೇ. ಅವ್ರಿಗೂ ಒಳ್ಳೊಳ್ಳೆ ತಲೆ ಇತ್ತು. ಆದ್ರೆ ಆ ಕಾಲದಲ್ಲಿ ಅವಕಾಶ ಕಮ್ಮಿ ಇತ್ತು, ಆದ್ರೂ ಒಳ್ಳೆ ನೇಮ್ ಮಾಡವ್ರೆ. ಈ ಕಡೆ ಸೈಡ್ ಎಲ್ಲ ಬಂದು ನೀವು ಇದ್ರಲ್ಲಿ ಗೂಗಲಲ್ಲಿ ಹುಡ್ಕೋರು ಸಿಗ್ತಾರೆ. ಡಾಕ್ಟ್ರೇಟ್ ತಗೊಂಡವ್ರೆ ಅನ್ಕೊಂಡ್ರೆ ಅವ್ರ ಟ್ಯಾಲೆಂಟ್ ನೀವೇ ನೋಡಿ. ಮತ್ತೆ ಅವ್ರು ಮಲೇಷಿಯಾದಲ್ಲೂ ಫಂಕ್ಷನ್ ಮಾಡವ್ರೆ, ಸಿಂಗಾಪುರಲ್ಲೂ ಫಂಕ್ಷನ್ ಮಾಡವ್ರೆ. ಆಕ್ಚುಲಿ ಅವ್ರು ಬುಲಾರನು ತಗೋಬೇಕು ಅಂತ ಇದ್ದಿದ್ದು. ಸಡನ್ ಆಗಿ ಅವ್ರ ಫ್ರೆಂಡ್ ಮಾರಾಕ್ತೀನಿ ಅನ್ಕೊಂಡ್ರಲ್ಲ, ಆಗ ಇವ್ರಿಗೆ ಆಸೆ ಇತ್ತಲ್ಲ ಏನಕ್ಕೆ ಬಿಡೋದು ಅಂತ. ಇನ್ನು ಕಾರ್ ಬಗ್ಗೆ ಬರೋದಾದ್ರೆ, ಕಾರ್ ಅಂತೂ ಚಿಂದಿ ಗುರು. ಯಾವ ರೇಂಜಿಗೆ ಪಿಕಪ್ ಕೊಡ್ತೈತೆ ಅನ್ಕೊಂಡ್ರೆ ನಿಜ ಹೊಸ ಕಾರ್ಗಳಲ್ಲೂ ಈ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅನ್ಸುತ್ತೆ. ನಾವು ಹೊಸ ಕಾರ್ಗಳೆಲ್ಲ ಕಮ್ಮಿ, ಹೊಸ ಕಾರ್ಗಳೆಲ್ಲ ಬರೀ ಹೆಸರಿಗಷ್ಟೇ. ಆಕ್ಚುಯಲ್ ಆಗಿ ಪವರ್ ಜನರೇಟ್ ಆಗೋದು ಅಂದ್ರೆ ಹಳೆ ಕಾರ್ಗಳಲ್ಲೇ, ಹಳೆ ಗಾಡಿಗಳಲ್ಲೇ. ಓಲ್ಡ್ ಇಸ್ ಗೋಲ್ಡ್ ಅನ್ನೋದು ಮಾತ್ರ ಆರಾಮಾಗಿ ಒಪ್ಬೋದು ಆ ಮಾತನ್ನ. ನೀವು ನೋಡ್ತಾ ಇರ್ಬೋದು, ನಾನು ಹುಟ್ಟಿ 4 ವರ್ಷ ಆದ್ಮೇಲೆ ತಗೊಂಡಿರೋದು. ನಾನು ಸತ್ರು ಈ ಕಾರ್ ಬದುಕಿರುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಅಷ್ಟೊಂದು ನಂಬಿಕೆ ನನಗಂತೂ ಐತೆ, ಇದ್ದೇ ಇರುತ್ತೆ ಕಾರು. ಈ ಕಾರ್ಗೆ ಏನೂ ಆಗಲ್ಲ. ಲಾಂಗ್ ಎಲ್ಲ ಹೋಗ್ಬೇಕಾರೆ ಹೆಂಗ ಅನ್ಸುತ್ತೆ ಕಾರ್ಲಿ? ಲಾಂಗ್ ಸೂಪರ್ ಆಗಿದೆ. ಈಗ ನೆಕ್ಸ್ಟ್ ಹೊರನಾಡು, ಧರ್ಮಸ್ಥಳ ಎಲ್ಲೆಲ್ಲ ಹೋಗಿದೀವಿ. ತುಂಬಾ ಚೆನ್ನಾಗಿ ಪಿಕಪ್ ಸೂಪರ್ ಆಗಿದೆ. ಪವರ್ ಸ್ಟೇರಿಂಗು ಸ್ಟ್ರೈನ್ ಆಗಲ್ಲ. ಪವರ್ ಸ್ಟೇರಿಂಗ್ ಅವ್ರು ಹಾಕ್ಸಿರೋದೇ ಇಲ್ಲ ಅಂದ್ರೆ ನೀವೇ ಇದು ಮಾಡಿ? ಇಲ್ಲ, ಆಟೋಮೆಟಿಕ್ ಅಲ್ಲೇ ಇದ್ದಿದ್ದು. ಈಗ ಕಾರೆಲ್ಲ ಇದು ಪವರ್ ಸ್ಟೇರಿಂಗು. ಪಿಕಪ್ ಸೂಪರ್ ಆಗಿದೆ, ಹಾಗಾಗಿ ಸ್ಟ್ರೈನ್ ಆಗಲ್ಲ. ಎಷ್ಟು ಲಾಂಗ್ ಹೋದ್ರೂ ಸ್ಟ್ರೈನ್ ಆಗಲ್ಲ. ಒಳ್ಳೆ ಬೆಂಚ್ ಕಾರ್ ಓಡಿಸೋಷ್ಟು ಫೀಲ್ ಆಗುತ್ತೆ. ಆಮೇಲೆ ಈ ಕಾರ್ ಮೀಟರ್ ಬೋರ್ಡ್ ನೋಡ್ತಾ ಇರ್ಬೋದು ನೀವು. ಮೀಟರ್ ಬೋರ್ಡು ಕೂಡ ಒಂಥರ ಯಾವುದೋ ರೇಸಿಂಗ್ ಕಾರಲ್ಲಿ ಇರುತ್ತಲ್ಲ ಆ ರೇಂಜ್ಗೆ ಐತೆ ಮೀಟರ್ ಬೋರ್ಡು. ನಾನು ನೋಡ್ತಿದ್ರೆ ನಾನು ಯಾವ್ದೋ ರೇಸ್ ಕಾರ್ ಒಳಗಡೆ ಬಂದ್ಬಿಟ್ಟು ಅನ್ನೋ ಫೀಲು. ಕಾರ್ ಚಿಕ್ಕ ಇರೋದಕ್ಕೂ ಅದ್ರ ಫೀಲೇ ಬೇರೆ. ಫುಲ್ ಒಂಥರ ಕೆಳಗಡೆ ಕೂತಿರೋದ್ರಿಂದ ಯಾವುದೋ ಒಂಥರ ಸೂಪರ್ ಕಾರ್ ಓಡಿಸ್ತಿದ್ದೀನಿ ಅನ್ನೋ ಫೀಲು. ನಾನು ಹಳೆ ಕಾರ್ಗಳೆಲ್ಲ ಓಡಿಸಿಲ್ಲ, ಹೊಸ ಕಾರ್ಗಳೆಲ್ಲ ಓಡಿಸ್ತಿರ್ತೀನಿ. ಆದರೆ ಇಷ್ಟೊಂದು ಫೀಲ್ ಎಲ್ಲ ಕೊಡಲ್ಲ ಅವು. ಬನ್ನಿ ಸಾಕು, ವಾಪಸ್ ಹೋಗವ. 2006 ಟ್ಯೂಬ್ಲೆಸ್ ಟೈರ್ ಇತ್ತು ಅನ್ಕೊಂಡ್ರೆ ನನ್ಗಂತೂ ಆಶ್ಚರ್ಯ ಆಯ್ತೈತೆ. ಈ ಕಾರ್ ಟ್ಯೂಬ್ಲೆಸ್ ಟೈರ್ ಗುರು. 5 ಗೇರು. ನಾನು 4 ಗೇರ್ ಅನ್ಕೊಂಡ್ಬಿಟ್ಟು ನಾನು ಇದು ಟಾಪ್ ಗೇರ್ ಹಾಕೇ ಇಲ್ಲ. ನೋಡಿ ಹೆಂಗ್ ನುಗ್ಗುತ್ತೆ ಕಾರು. ಒಳ್ಳೆ ಸ್ಪೀಡ್ ಐತೆ. ಟಾಪ್ ಸ್ಪೀಡ್ ಎಲ್ಲ ಚೆಕ್ ಮಾಡೋ ಅಂತ ರೋಡಲ್ಲ ಇದು. ಟಾಪ್ ಸ್ಪೀಡ್ 150 ಹೋಗುತ್ತೆ. 150, 160, 180. ಬೆಂಗಳೂರು ರೋಡ್ 150, 160 ಹೊಡೆದಿದ್ದೀನಿ. ಒಳ್ಳೆ 200 ಇಲ್ಲಿ ಕೊಟ್ಟವ್ರೆ. ಹೌದು, ನೀವೇ ಅರ್ಥ ಮಾಡ್ಕೋಬಹುದು. 200 ಕೊಟ್ಟವ್ರೆ ಅನ್ಕೊಂಡ್ರೆ 150 ಅಂತೂ ಕನ್ಫರ್ಮ್ ಆಗಿ ಹೋಯ್ತೇವೆ. ನಾನಂತೂ ನಂಬ್ತೀನಿ. ಹಾರನು ಒಂಥರ ಸೈಕ್ ಆಗೈತೆ. ಹಳೆ ಕಾಲದಲ್ಲಿ ಬರೀ ಮೂವಿಗಳಲ್ಲಿ ಈ ತರ ಹಾರನ್ಗಳು ತೋರಿಸ್ಬಿಟ್ಟು ಏನೇನೋ ಸೈಕ್ ಮಾಡ್ತಿದ್ರು.
ನೈಟ್ ಟೈಮ್ ರಿವ್ಯೂ ಮಾಡ್ತಿದ್ದೀವಿ, ಏನು ಅನ್ಕೋಬೇಡಿ ಅಷ್ಟೇ. ಬೆಳಗ್ಗೆ ಟೈಮ್ ಆಗಿದ್ರೆ ಇಲ್ಲೂ ಒಳ್ಳೊಳ್ಳೆ ಸೂಪರ್ ವ್ಯೂ ಇರೋದು ಅನ್ಕೊಳ್ಳಿ. ಇನ್ನು ಗಾಡಿ ವಿಷಯಕ್ಕೆ ಬಂದರೆ ಗಾಡಿ ಅಂತೂ ನಿಜ ಗೋಲ್ಡೆ. ನನಗೂ ಅರ್ಜೆಂಟಾಗಿ ಎಸ್ಟಿಮ್ ತಗೋಬೇಕು ಅನಿಸ್ತೈತೆ, ಆದರೆ ಅಮೌಂಟ್ ಇಲ್ಲ. ನಾನೊಬ್ಬ ಬಡ ಬ್ಲಾಗರ್ ಅಲ್ವಾ, ಸ್ವಲ್ಪ ಗೋಪ್ರೋ ಮತ್ತು ಹೆಲ್ಮೆಟ್, ಇದು ಒಳ್ಳೆ ಹೆಲ್ಮೆಟ್ಟು, ಮೈಕು, ಇವೆಲ್ಲಕ್ಕೂ ಬಂಡವಾಳ ಹಾಕಿ ತಗೋಬೇಕು ಅನ್ಕೊಂಡ್ರೆ ಮಿನಿಮಮ್ ಅನ್ಕೊಂಡ್ರೆ ನಾನು ಕಾರ್ ತಗೋಬೇಕು ಅನ್ಕೊಂಡ್ರೆ ಒಂದು 2 ರಿಂದ 3 ವರ್ಷ ಬೇಕೇ ಬೇಕು. ನನ್ನ ಗಾಡಿ ಲೋನ್ ಮುಗಿಬೇಕು ಅಷ್ಟೇ. ಅಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಕಾರ್ ನೋಡವ. ಫ್ಯೂಚರ್ ಪ್ಲ್ಯಾನ್ ಎಲ್ಲ ಮಾಡಬಾರ್ದು, ಮುಂದೆ ಏನೈತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಫ್ಯೂಚರ್ ಪ್ಲ್ಯಾನ್ ಎಲ್ಲ ಬಿಟ್ಟು ಈ ಗಾಡಿ ಬಗ್ಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಸಾಕು ಅನಿಸುತ್ತೆ. ಓಕೆ ಗಾಯ್ಸ್, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ.